ಪ್ರಭು, ಏನಾದರೂ ಬೇಕೇ? ನನ್ನನ್ನು ವಿಶ್ರಾಂತಿ ಪಡೆಯುವಂತೆ ಹೇಳಿ. ನೀನೇ ಚಿಂತೆಯ ಸಾಗರದಲ್ಲಿ ಮುಳುಗಿ ಹೋಗಿರುವೆಯಲ್ಲ. ನಾನೊಬ್ಬಳೇ ಚಿಂತೆಯ ಸಾಗರದಲ್ಲಿ ಮುಳುಗಿಲ್ಲ. ಇಡೀ ಅಯೋಧ್ಯೆ ಚಿಂತೆಯ ಸಾಗರದಲ್ಲಿ ಮುಳುಗಿ ಹೋಗಿದೆ. ಯಾರಾದರೂ ನಿಶ್ಚಿಂತೆಯಿಂದ ಆಹಾರ ನಿದ್ರೆ ಮಾಡುತ್ತಿದ್ದಾರೆ ಎಂದರೆ ಅದು ಆ ಕೈಕೆಯು. ಅಂದರೆ ಕೈಕೇಯಿ ಸಂತೋಷವಾಗಿರುವಳೆ? ಹೌದು ಪ್ರಭು. ತನ್ನ ಕುಟಿಲತೆಯ ಕ್ರೂರ ವಿಷವನ್ನು ನನ್ನ ಮಗನ ಮೇಲೆ ಪ್ರಯೋಗಿಸಿ ನಿರಾತಂಕವಾಗಿ ಪೊರೆ ಬಿಟ್ಟ ಹೆಣ್ಣು ಹಾವಿನಂತೆ ಇರುತ್ತಾಳೆ. ನನ್ನ ರಾಮನನ್ನು ಕಾಡಿಗೆ ಅಟ್ಟಿ ಭರತನ ಪಟ್ಟಾಭಿಷೇಕದ ಕನಸಿನಲ್ಲಿ ತೇಲುತ್ತಿರುತ್ತಾಳೆ. ಪ್ರಭು, ಅವಳು ನನ್ನ ರಾಮನನ್ನು ಭರತನ ದಾಸನನ್ನಾಗಿ ಮಾಡಿದ್ದರು. ನನ್ನ ಕಣ್ಣ ಮುಂದೆಯಾದರೂ ಇರುತ್ತಿದ್ದ. ಆದರೆ ಯಜ್ಞ ಕಾಲದಲ್ಲಿ ದೇವತೆಯರಿಗೆ ಕೊಡಬೇಕಾದ ಆವಿರ್ಭಾಗವನ್ನು ರಾಕ್ಷಸರಿಗೆ ಕೊಟ್ಟಂತೆ ನನ್ನ ರಾಮನನ್ನು ಸ್ಥಾನಭ್ರಷ್ಟನನ್ನಾಗಿ ಮಾಡಿ ಈ ಇಡೀ ಅಯೋಧ್ಯೆಯನ್ನು ಕೈಕೇಯಿಗೆ ಕೊಟ್ಟು ಬಿಟ್ಟಿರಲ್ಲ. ಕೈಕೇಯಿಗೆ ಕೊಟ್ಟು ಬಿಟ್ಟಿರಲ್ಲ. ದೇವಿ, ನಿಂದಿಸು. ಎಷ್ಟು ಬೇಕಾದರೂ ನಿಂದಿಸು. ಕೈಕೇಯಿ ಮೋಹದಲ್ಲಿ ಸಿಲುಕಿ ನಿನಗೂ ನಿನ್ನ ಪುತ್ರನಿಗೂ ನಾನು ದ್ರೋಹವೆಸಗಿಬಿಟ್ಟೆ. ದೇವಿ, ಸಾಧ್ಯವಾದರೆ ಈ ಪಾಪಿಯನ್ನು ಕ್ಷಮಿಸಿ ಬಿಡು. ಅಯ್ಯೋ ಪ್ರಭು, ನೀವು ನನ್ನಲ್ಲಿ ಕ್ಷಮೆ ಕೇಳಬಾರದು. ನನ್ನನ್ನು ಕ್ಷಮಿಸಿ ಬಿಡಿ. ನನ್ನ ರಾಮನು ಅಲೆಮಾರಿಯಂತೆ ಅರಣ್ಯದಲ್ಲಿ ಅಲೆಯುತ್ತಿದ್ದಾನಲ್ಲ ಎಂಬ ಸಂಕಟ ತಡೆಯಲಾರದೆ ಕಠೋರವಾಗಿ ಮಾತನಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಬಿಡಿ. ನನ್ನನ್ನು ಕ್ಷಮಿಸಿ ಬಿಡಿ. ನನ್ನ ರಾಮ ಅಲ್ಲಿ ಗೆಡ್ಡೆ ಮೂಲೆಗಳನ್ನು ತಿನ್ನುತ್ತ ಕಾಡು ಪ್ರಾಣಿಗಳ ನಡುವೆ ಹೇಗೆ ಬಾಳುತ್ತಾನೋ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ ಪ್ರಭು. ನನ್ನನ್ನು ಕಾಡುತ್ತಿದೆ. ದೇವಿ, ಅದೇ ಪ್ರಶ್ನೆ ನನ್ನನ್ನು ಸಹ ಕಾಡುತ್ತಿದೆ. ಅನ್ಯ ಮಾರ್ಗವಿಲ್ಲ ಪ್ರಭು, ಅನ್ಯ ಮಾರ್ಗವೇ ಇಲ್ಲ. 14 ವರ್ಷಗಳು ಅವರಿಗಾಗಿ ನಾವು ಕಾಯಲೇಬೇಕು ಎಂದು ನನ್ನ ರಾಮ, ಲಕ್ಷ್ಮಣ, ಸೀತೆಯರು ಈ ಅಯೋಧ್ಯೆಗೆ ಹಿಂದಿರುಗುತ್ತಾರೋ ಅಂದೇ ಶುಭ ದಿನ. ಆ ದಿನ ಇಡೀ ಅಯೋಧ್ಯೆ ಇಂದ್ರನ ಅಮರಾವತಿಯಂತೆ ಸಿಂಗರಿಸಿಕೊಂಡು ಅವರನ್ನು ಸ್ವಾಗತಿಸುತ್ತದೆ. ಆ ದಿನ ಹಿಂದೆ ಬರಬಾರದೆ ಎಂದು ನನ್ನ ಮನಸ್ಸು ಹಾತೊರೆಯಿತು. ಆ ದಿನ ಬರುತ್ತದೆ. ಅದಕ್ಕಾಗಿ ನಾವು ಕಾಯಲೇಬೇಕು. ರಾಮನು ಬರುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ಆನಂದದಿಂದ ಕಾಯಲೇಬೇಕು. ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ವಿಶ್ರಾಂತಿಯನ್ನು ಪಡೆದು
ರಾಮಚಂದ್ರ ಸೀತಾ ಲಕ್ಷ್ಮಣರು ನಿನ್ನೆ ಇದ್ದ ಸ್ಥಳದಲ್ಲಿ ಇಲ್ಲ. ಅವರು ಅಲ್ಲಿಂದ ಹೊರಟು ಹೋಗಿದ್ದಾರೆ. ನಾನು ಎಲ್ಲ ದಿಕ್ಕಿನಲ್ಲಿ ಹುಡುಕಿದೆ, ಅವರು ಎಲ್ಲೂ ಕಾಣಲಿಲ್ಲ. ಬಹುಶಃ ನದಿಯ ಮಾರ್ಗದಿಂದ ದಟ್ಟ ಅರಣ್ಯದೊಳಗೆ ಹೊರಟು ಹೋಗಿರಬೇಕು. ಯಾವ ರಾಮನಿಗಾಗಿ ನಾವು ಕಾತರದಿಂದ ಬಂದೆವೋ ಆ ರಾಮನನ್ನೇ ಕಾಣದಂತೆ ಮಾಡಿದ ಈ ಹಾಳು ನಿದ್ರೆಗೆ ಧಿಕ್ಕಾರವಿರಲಿ. ಅಯ್ಯೋ, ಸತ್ಯವಂತನೂ ಮಹಾನುಭಾವನೂ ಆದ ರಾಮಚಂದ್ರ ತನ್ನಲ್ಲಿ ಅನುರಕ್ತರಾಗಿರುವ ಭಕ್ತಜನರನ್ನು ತ್ಯಜಿಸಿ ಹೊರಟು ಹೋದನೆ. ತಂದೆಯಂತೆ ಪ್ರಜೆಗಳ ಯೋಗಕ್ಷೇಮವನ್ನು ನೋಡುತ್ತಿದ್ದ ರಘುಕುಲ ತಿಲಕನಾದ ರಾಮಚಂದ್ರನಿಗೆ ನಮ್ಮನ್ನು ತ್ಯಜಿಸಿ ಹೋಗುವ ಮನಸ್ಸು ಹೇಗೆ ಬಂತು? ಶ್ರೀರಾಮನ ಸಾನ್ನಿಧ್ಯವಿಲ್ಲದೆ ಬದುಕಿ ಏನು ಸುಖ? ಇಲ್ಲಿಯೇ ಪ್ರಾಣ ತೊರೆಯೋಣ. ಅಥವಾ ದೊಡ್ಡ ಚಿತೆ ಮಾಡಿ ಎಲ್ಲರೂ ಅದರೊಳಗೆ ಬಿದ್ದು ಭಸ್ಮವಾಗೋಣ. ಬೇಡ, ಇದರಿಂದ ರಾಮಚಂದ್ರನ ಮನಸ್ಸಿಗೆ ನೋವಾಗುತ್ತದೆ. ತನಗಾಗಿ ಪ್ರಜೆಗಳು ಪ್ರಾಣತ್ಯಾಗ ಮಾಡಿದರೆಂದು ನಿರಂತರವಾಗಿ ದುಃಖಿಸುತ್ತಾನೆ. ನಾವು ಅಯೋಧ್ಯೆಗೆ ಹಿಂದಿರುಗೋಣ. ಅವನು ಮರಳಿ ಬರುವ ತನಕ ಅವನನ್ನು ಪ್ರಾರ್ಥಿಸುತ್ತಾ ಅವನಿಗಾಗಿ ಕಾಯುತ್ತಿರೋಣ. ಇದೇ ಸಮಂಜಸವಾದ. ಹೌದು ಹೌದು, ಅದೇ ಸರಿಯಾದದ್ದು. ಸಹೋದರ, ನಿನ್ನ ಉಪಾಯ ಫಲಿಸಿತು. ನಮ್ಮನ್ನು ಹಿಂಬಾಲಿಸಿ ಬರಬೇಕೆಂದಿದ್ದ ಅಯೋಧ್ಯೆಯ ಪ್ರಜೆಗಳಿಗೆ ನಮ್ಮ ಸುಳಿವು ಸಿಕ್ಕಲಿಲ್ಲ. ರಾಮಚಂದ್ರ, ನಾನು ಒಬ್ಬ ವನಚರನಿಂದ ಪ್ರಜೆಗಳ ವಿಷಯವನ್ನು ತಿಳಿದುಕೊಂಡೆ. ರಾಮಚಂದ್ರನ ಜೊತೆ ಹೋಗುವ ಭಾಗ್ಯ ತಪ್ಪಿತೆಂದು ಅವರೆಲ್ಲ ದುಃಖಿಸಿದರಂತೆ. ಕೊನೆಗೆ ಪ್ರಾಣತ್ಯಾಗ ಮಾಡುವ ಆಲೋಚನೆಯನ್ನೂ ಮಾಡಿದರಂತೆ. ಏನು? ಅಂಥ ಅನಾಹುತವನ್ನು ಯಾರೂ ಮಾಡಿರಲಿಲ್ಲ ತಾನೆ? ಇಲ್ಲ ಇಲ್ಲ ರಾಮಚಂದ್ರ. ಅವರಲ್ಲಿ ಹಿರಿಯರೊಬ್ಬರು ರಾಮಚಂದ್ರನಿಗೆ ಪ್ರಿಯವಲ್ಲದ ನಿರ್ಧಾರ ಮಾಡುವುದು ಬೇಡವೆಂದು ಸಾಂತ್ವನ ಹೇಳಿ ಅವರೆಲ್ಲರನ್ನೂ ಅಯೋಧ್ಯೆಗೆ ಕರೆದೊಯ್ದರಂತೆ. ಆ ಪುಣ್ಯಾತ್ಮ ಒಂದು ದೊಡ್ಡ ಉಪಕಾರವನ್ನೇ ಮಾಡಿದಂತಾಯಿತು. ನಮ್ಮ ಪ್ರೀತಿಯ ಪ್ರಜೆಗಳು ಸುರಕ್ಷಿತವಾಗಿ ಅಯೋಧ್ಯೆಗೆ ಹಿಂದಿರುಗುವಂತಾಯಿತು. ನಾವು ಸ್ವಲ್ಪ ಕಾಲ ಇಲ್ಲೇ ವಿಶ್ರಮಿಸಿಕೊಂಡು ಮುಂದೆ ಪ್ರಯಾಣ ಬೆಳೆಸೋಣ. अप्रच्छे त्वां परिश्रेष्ठे काकुस्ता परिपालिते दैवतानि च यानि त्वां पालायनत्यावसन्ति च निवृत्ता वनवासस्त्वा मन्यणो जगति पतेः
पुनर्द्रक्ष्यामि मात्रा च पित्रा च सह संगतः मात्रा च पित्रा च सह संगतः ಕಾಕುಸ್ಥ ವಂಶದ ರಾಜರಿಂದ ಪರಿಪಾಲಿತಳಾದ ಜಗತ್ತಿನ ಸಕಲ ನಗರಗಳಿಗಿಂತ ಶ್ರೇಷ್ಠಳಾದ ಅಯೋಧ್ಯ ನಗರದ ಅಧಿದೇವತೆಯೇ, ನನ್ನ ಅರಣ್ಯವಾಸಕ್ಕೆ ನಿನ್ನ ಅನುಮತಿಯನ್ನು ಕೋರುತ್ತಿದ್ದೇನೆ. ನಿನ್ನನ್ನು ಪಾಲಿಸುತ್ತಿರುವ, ನಿನ್ನಲ್ಲಿ ವಾಸ ಮಾಡುತ್ತಿರುವ ದೇವತೆಗಳ ಅನುಮತಿಯನ್ನು ಬೇಡುತ್ತಿದ್ದೇನೆ. 14 ವರ್ಷಗಳ ನನ್ನ ವನವಾಸವನ್ನು ಮುಗಿಸಿ ಪಿತೃವಾಕ್ಯ ಪರಿಪಾಲನೆಯ ನನ್ನ ಋಣದಿಂದ ಮುಕ್ತನಾಗಿ ನನ್ನ ಮಾತಾ ಪಿತರೊಂದಿಗೆ ಜೊತೆಗೂಡಿ ಮತ್ತೆ ನಿನ್ನನ್ನು ಸಂದರ್ಶಿಸುತ್ತೇನೆ. ಸೀತೆ, ಲಕ್ಷ್ಮಣ, ನೋಡಿ, ಸಾಗರದಂತೆ ವಿಶಾಲವಾಗಿ ಹರಿಯುತ್ತಿರುವ ಈ ಗಂಗಾ ನದಿಯನ್ನು ನೋಡಿ. ನಮ್ಮ ಪೂರ್ವಿಕರಾದ ಭಗೀರಥ ಮಹಾರಾಜರ ಪ್ರಾರ್ಥನೆಯನ್ನು ಮನ್ನಿಸಿ ಸ್ವರ್ಗದಿಂದ ಭೂಮಿಗೆ ಧರೆಗಿಳಿದು ಬಂದು ಸರ್ವರನ್ನು ಉದ್ಧರಿಸಿದ ಪುಣ್ಯಮಯಿ ಈಕೆ. ಈ ಪವಿತ್ರವಾದ ಸ್ಥಳದಲ್ಲಿ ನಾವು ಈ ದಿನವನ್ನು ಕಳೆಯೋಣ. ಗಂಗಾ ಮಾತೆ, ನಿನ್ನ ಕೃಪೆ ಸದಾ ನಮ್ಮ ಮೇಲಿರಲಿ. ಸಹೋದರ, ಪ್ರಶಾಂತವಾದ ಈ ಗಂಗಾ ತೀರದಲ್ಲಿ ವಸತಿ ಮಾಡಲು ತಕ್ಕ ವ್ಯವಸ್ಥೆಯನ್ನು ಮಾಡುತ್ತೇನೆ. ಆಹಾರಕ್ಕಾಗಿ ಹಣ್ಣು ಹಂಪಲುಗಳನ್ನು ತರುತ್ತೇನೆ. ಶಯನಕ್ಕಾಗಿ ಹುಲ್ಲಿನ ಹಾಸಿಗೆಯನ್ನು ಸಿದ್ಧಪಡಿಸುತ್ತೇನೆ. ಹಾಗೆ ಮಾಡು ಲಕ್ಷ್ಮಣ. ಅಮಾತ್ಯರೇ, ನಿಮ್ಮನ್ನು ಮತ್ತೆ ಅಯೋಧ್ಯೆಗೆ ಕರೆದೊಯ್ಯುವ ಅಶ್ವಗಳಿಗೆ ನೀರು ಹಾಗೂ ಮೇವಿನ ವ್ಯವಸ್ಥೆಗಳನ್ನು ಮಾಡಿ. ಆಗಲಿ ರಾಮಚಂದ್ರ. ಏನು ವಿಷಯ? ಮಹಾರಾಣಿ, ಕೈಕೆಯವರು ಇತ್ತ ಕಡೆ ಬರುತ್ತಿದ್ದಾರೆ. ಕೈಕೇಯಿ ಅವಳೇಕೆ ಬರುತ್ತಿದ್ದಾಳೆ? ಹಿಂದಿನ ಪ್ರಭುಗಳ ಪರಿಸ್ಥಿತಿಗೆ ಅವಳೇ ಕಾರಣ. ಮಾಡಬೇಕಾದ ಅನಾಹುತವೆಲ್ಲ ಮಾಡಿದ್ದಾಯಿತು. ಇನ್ನೇನು ಮಾಡಬೇಕಂತೆ? ಬೇಡ, ಅವಳು ಇಲ್ಲಿಗೆ ಬರುವುದು ಬೇಡ, ಬೇಡವೆಂದು ಹೇಳು. ಸರಿ, ಅವರಿಗೆ ದ್ವಾರದ ಬಳಿಯಲ್ಲಿ ವಿಷಯ ತಿಳಿಸುತ್ತೇನೆ. ಸಖಿ, ಅವಳಂತೆಯೇ ನಾನು ನಡೆದುಕೊಂಡರೆ ನನಗೂ ಅವಳಿಗೂ ಏನು ವ್ಯತ್ಯಾಸ? ಬರುವಂತೆ ಹೇಳು. ಹಾಗೆ ಆಗಲಿ ಮಹಾರಾಣಿ. ನಾನು ಪ್ರಭುಗಳೊಂದಿಗೆ ಒಂದು ವಿಷಯವನ್ನು ಮಾತನಾಡಬೇಕಾಗಿದೆ. ಪ್ರಭುಗಳು ನಿದ್ರಿಸುತ್ತಿದ್ದಾರೆ. ಎಚ್ಚರಿಸಿದರಾಯಿತು. ಬೇಡ ಕೈಕಿ, ಪ್ರಭುಗಳು ಮಾನಸಿಕವಾಗಿ ಬಳಲಿದ್ದಾರೆ. ಅವರಿಗೆ ನಿದ್ರೆ ವಿಶ್ರಾಂತಿಯ ಅಗತ್ಯವಿದೆ. ನಾನು ಪ್ರಭುಗಳೊಂದಿಗೆ ಹೇಳಬೇಕಾದ ವಿಷಯವನ್ನು ಹೇಳಲೇಬೇಕು. ಪ್ರಭು ಪ್ರಭು
ಹೇ ದುಷ್ಟ ಹೆಣ್ಣೆ, ನಿನ್ನನ್ನಾರು ಒಳಗೆ ಬಿಟ್ಟವರು ಯಾರಲ್ಲಿ? ಕೌಸಲ್ಯೆ, ಈಗಲೇ ಇವಳನ್ನು ಇಲ್ಲಿಂದ ತೊಲಗಿ ಹೋಗುವಂತೆ ಹೇಳು, ಇಲ್ಲವಾದರೆ ಈಗಲೇ ನನ್ನ ಪ್ರಾಣ ಹೋಗಿಬಿಡುತ್ತದೆ. ಪ್ರಭುಗಳು ಹೇಳಿದ್ದು ಕೇಳಿಸಲಿಲ್ಲವೇ? ಹೊರಡು. ಹೋಗುತ್ತೇನೆ. ಹೋಗುವ ಮೊದಲು ನಾನು ಪ್ರಭುಗಳೊಂದಿಗೆ ಹೇಳಬೇಕೆಂದುಕೊಂಡಿರುವ ವಿಷಯವನ್ನು ಹೇಳಿಯೇ ಹೋಗುತ್ತೇನೆ. ಭಾರತ ಬಂದೊಡನೆ ಯಾವ ಸಡಗರ ಸಂಭ್ರಮದಿಂದ ರಾಮಚಂದ್ರನ ಪಟ್ಟಾಭಿಷೇಕ ಮಾಡಬೇಕೆಂದುಕೊಂಡಿದ್ದೀರೋ ಅದೇ ಸಂಭ್ರಮ ಸಡಗರದಿಂದ ನನ್ನ ಪುತ್ರ ಭರತನ ಪಟ್ಟಾಭಿಷೇಕವಾಗಬೇಕು. ಹಾಗಾಗದಿದ್ದರೆ ನಾನು ಜೀವ ಸಹಿತ ಉಳಿಯುವುದಿಲ್ಲ. ಪ್ರಭುಗಳೇ, ರಾಮಚಂದ್ರ, ಶೃಂಗಬೇರಪುರದ ಬೇಡರ ರಾಜ ಗುಹ ತನ್ನ ಪರಿವಾರದೊಡನೆ ತಮ್ಮ ದರ್ಶನಕ್ಕಾಗಿ ಆಗಮಿಸುತ್ತಿದ್ದಾರೆ. ಆ ಬೇಡರ ರಾಜನಿಂದ ನಮಗೇನೂ ತೊಂದರೆ ಇಲ್ಲವಷ್ಟೇ? ಸಂದೇಹ ಬೇಡ ಲಕ್ಷ್ಮಣ. ಮೊದಲಿನಿಂದಲೂ ಈ ಗುಹನು ಅಯೋಧ್ಯೆಯ ಸಿಂಹಾಸನಕ್ಕೆ ನಿಷ್ಠನಾಗಿ ನಡೆದುಕೊಂಡಿದ್ದಾನೆ. ಪ್ರಭು ಶ್ರೀರಾಮಚಂದ್ರ, ರಘುಕುಲ ತಿಲಕ, ನಿನಗೆ ನನ್ನ ನಮನಗಳು. ಲಕ್ಷ್ಮಣ ಕುಮಾರ, ಸೀತಾಮಾತೆ, ನಿಮಗೂ ನನ್ನ ನಮಸ್ಕಾರಗಳು. ಮಹಾಮಂತ್ರಿ ಸುಮಂತ್ರರೇ, ನಿಮಗೂ ನನ್ನ ವಂದನೆಗಳು. ಶ್ರೀರಾಮಚಂದ್ರ, ತಮ್ಮ ದರ್ಶನದ ಭಾಗ್ಯದಕ್ಕಾಗಿ ನಾನು ಬಹಳ ಹಂಬಲಿಸುತ್ತಿದ್ದೇನೋ ನಿಜ. ಆದರೆ ಯುವರಾಜ ಪಟ್ಟಾಭಿಷೇಕದಿಂದ ವಂಚಿತರಾಗಿ ಹೀಗೆ ನಾರು ಮಡಿಗಳನ್ನುಟ್ಟು ವನವಾಸದಲ್ಲಿ ತಮ್ಮನ್ನು ಕಾಣುತ್ತೇನೆಂದು ನಾನು ಅಂದುಕೊಂಡಿರಲಿಲ್ಲ. ಶೃಂಗಬೇರಪುರದ ದೊರೆಯಾದ ಗುಹನೆ ನಿಮ್ಮೆಲ್ಲರನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತಿದೆ. ನಮಗೆ ಪ್ರಿಯರಾದವರನ್ನು ಕಾಣುವುದೇ ಆನಂದದಾಯಕ. ನಿಜ ಪ್ರಭು, ತಮ್ಮ ಮಾತು ನಿಜ. ತಮ್ಮ ದರ್ಶನವಾಯಿತು, ಆ ಸಂತೋಷಕ್ಕೆ ಸಮನಾವುದು. ಯುವರಾಜ ಪಟ್ಟಾಭಿಷೇಕ ತಪ್ಪಿದರೇನಂತೆ? ಈ ಶೃಂಗಬೇರಿಪುರವು ತಮ್ಮದೇ, ನಾನು ತಮ್ಮ ಆಜ್ಞಾನವರು. ಗುಹಾ, ನಿಮ್ಮ ಪ್ರೀತಿ ಅಭಿಮಾನದ ಮಾತುಗಳನ್ನು ಕೇಳಿ ನಾನು ಮೂಕನಾಗಿದ್ದೇನೆ. ನಾನು ಆಜ್ಞೆ ಮಾಡುವ ರಾಜನಲ್ಲ, ನಿಮ್ಮ ಮಿತ್ರನಷ್ಟೇ. ಪ್ರಭು, ನನ್ನ ಪುಣ್ಯ ಕಾರಣದಿಂದ ತಾವಿಲ್ಲಿಗೆ ಆಗಮಿಸಿದ್ದೀರಿ. ಈ ರಾಜ್ಯ ನಿಮ್ಮದು, ನಾವು ನಿಮ್ಮ ಸೇವಕರು. ನೀವು ಪ್ರಭುವಾಗಿ ನಮ್ಮನ್ನು ಪರಿಪಾಲಿಸಬೇಕು. ಬನ್ನಿ, ಅರಮನೆಗೆ ಆಗಮಿಸಿ. ಮೃಷ್ಟಾನ್ನ ಭೋಜನ ಮಾಡಿ ಹಂಸ ತೋಲಿಕಾ ತಲ್ಪದಲ್ಲಿ ವಿಶ್ರಮಿಸಿ. ಗುಹಾ, ನೀನು ನಿನ್ನ ಪರಿವಾರ ಸಹಿತ ಕಾಲ್ನಡೆಯಲ್ಲಿ ನಮ್ಮನ್ನು ಕಾಣಲು ಬಂದಾಗಲೇ ನಮಗೆ ಸನ್ಮಾನ ಮಾಡಿದಂತಾಯಿತು. ನಿಮಗೆ ನನ್ನ ಮೇಲಿರುವ ಪ್ರೀತಿ ವ್ಯಕ್ತವಾದಂತಾಯಿತು. ನಿನ್ನ ಈ ಸದ್ಭಾವನೆಯೇ ನಮ್ಮನ್ನು ಸತ್ಕರಿಸಿದಂತಾಯಿತು. ಶ್ರೀರಾಮಚಂದ್ರ, ನಾನು ಧನ್ಯನಾದೆ. ತಮ್ಮ ಔದಾರ್ಯದಿಂದ ನಾನು ಕೃತಾರ್ಥನಾದೆ. ಮಿತ್ರ, ನಿನ್ನ ಭೇಟಿಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನಿನ್ನ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರು ತಾನೆ? ಶ್ರೀರಾಮಚಂದ್ರ, ತಮ್ಮ ಕೃಪೆಯಿಂದ ಎಲ್ಲವೂ ಸೌಖ್ಯವಾಗಿದೆ. ಭಂಡಾರ ತುಂಬಿದೆ, ನಾಡು ಸಮೃದ್ಧವಾಗಿದೆ. ಭಕ್ಷ್ಯ ಭೋಜಾದಿಗಳಿಂದ ತಮ್ಮನ್ನು ಸತ್ಕರಿಸುವ ಭಾಗ್ಯವನ್ನು ಕರುಣಿಸಬೇಕು ಪ್ರಭು. ಮಿತ್ರ, ನಿನ್ನ ಈ ಪ್ರೀತಿಯ ಮಾತುಗಳೇ ನನಗೆ ಮೃಷ್ಟಾನ್ನ ಭೋಜನವಾಯಿತು. ವನವಾಸಿಯಾದ ನಾನು ನಿನ್ನ ಈ ಆತಿಥ್ಯವನ್ನು ಸ್ವೀಕರಿಸಲಾರೆ. ಕ್ಷಮಿಸು. ತಾಪಸನಂತೆ ಕಂದ ಮೂಲಗಳೇ ನನಗೆ ಆಹಾರ. ನಮ್ಮ ಅಶ್ವಗಳಿಗೆ ಮೇವು ಕೊಡಬೇಕೆಂದು ಮಾತ್ರ ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ತಂದೆಯವರಿಗೆ
ಪ್ರೀತಿ ಪಾತ್ರವಾದ ಈ ಅಶ್ವಗಳು ಮೇವು ತಿಂದು ಸಂತೋಷಗೊಂಡರೆ ನಾನು ಸಂತೋಷಗೊಂಡಂತೆ. ಆಗಲಿ ಪ್ರಭು. ತಮ್ಮ ರಥದ ಕುದುರೆಗಳಿಗೆ ಸಮೃದ್ಧವಾಗಿ ನೀರು ಮೇವಿನ ವ್ಯವಸ್ಥೆ ಮಾಡುತ್ತೀನಿ. ಲಕ್ಷ್ಮಣ, ನೀವೇಕೆ ನಿದ್ರಿಸಬಾರದು? ನನ್ನ ಸಹೋದರ ಮತ್ತು ಅತ್ತಿಗೆ ನಿದ್ರೆ ಮಾಡುತ್ತಿದ್ದಾರೆ. ನಾನು ಅವರ ಕಾವಲುಗಾರನಾಗಿದ್ದೇನೆ. ನೀನು ಆ ಚಿಂತೆಯನ್ನು ಬಿಡು. ನಾನು ಮತ್ತು ನನ್ನ ಸಂಗಡಿಗರು ರಾತ್ರಿಯೆಲ್ಲ ಕಾವಲು ಕಾಯುತ್ತೇವೆ. ನೀನು ಮಲಗು. ರಾಜಕುಮಾರನಾದ ನಿನಗೆ ರೂಢಿಯಿಲ್ಲದ ಕಾರ್ಯ. ಗುಹಾ, ನಾನೀಗ ರಾಜಪುತ್ರನಲ್ಲ, ರಾಮಚಂದ್ರನ ಸಹೋದರ. ಲಕ್ಷ್ಮಣ, ರಾಮಚಂದ್ರನ ಮೇಲಿರುವ ನಿನ್ನ ಭಕ್ತಿಯನ್ನು ಕಂಡು ನಾನು ಬೆರಗಾಗಿದ್ದೇನೆ. ನಿನ್ನ ರಾಮನ ಸೇವೆಯ ಆಸಕ್ತಿಯನ್ನು ಕಂಡು ನನಗೆ ಸಂತೋಷವಾಗಿದೆ. ರಾಮಚಂದ್ರನ ಬಗ್ಗೆ, ಅವನ ಗುಣ ವಿಶೇಷಗಳ ಬಗ್ಗೆ, ಧರ್ಮ ಪ್ರೀತಿಯ ಬಗ್ಗೆ, ಪ್ರಜಾ ವಾತ್ಸಲ್ಯದ ಬಗ್ಗೆ ನಾನು ಬಹಳಷ್ಟು ಕೇಳಿ ತಿಳಿದುಕೊಂಡಿದ್ದೇನೆ. ಈ ಪುಣ್ಯ ಪುರುಷನ ದರ್ಶನದಿಂದ ಸ್ವರ್ಗವನ್ನೇ ಜಯಿಸಿದಷ್ಟು ಆನಂದಭರಿತನಾಗಿದ್ದೇನೆ. ದೇವ, ದಾನವ, ಮಾನವರಲ್ಲಿ ಯಾರನ್ನು ಬೇಕಾದರೂ ಪರಾಜಯಗೊಳಿಸಬಲ್ಲ ಪರಾಕ್ರಮಿಯಾದ ನನ್ನ ಸಹೋದರ ಎಲೆಗಳ ಮೇಲೆ ಮಲಗಿರುವುದನ್ನು ನೋಡು ಗುಹಾ. ಪುರುಷೋತ್ತಮನಾದ ನನ್ನ ಸಹೋದರನ ಈ ಸ್ಥಿತಿಯನ್ನು ಕಂಡು ಯಾರಿಗೆ ತಾನೇ ಸಂಕಟವಾಗುವುದಿಲ್ಲ. ಪರಿಶುದ್ಧಾತ್ಮನಾದ ನನ್ನ ಸಹೋದರ ನೆಲದ ಮೇಲೆ ಮಲಗಿರುವಾಗ ನಾನು ಹೇಗೆ ನಿರಾಳವಾಗಿ ನಿದ್ರಿಸಲಿ? ರಾಮಚಂದ್ರನ ವನವಾಸದ ವಿಷಯ ತಿಳಿದು ನನಗೆ ಎಷ್ಟೊಂದು ವೇದನೆ ಆಯಿತೆಂದರೆ ಅವನ ಸಹೋದರನಾದ ನಿನ್ನ ವೇದನೆ ಎಷ್ಟು ಎಂದು ನಾನು ಊಹೆ ಮಾಡಬಲ್ಲೆ. ಶುಭವಾಗುತ್ತದೆ, ಚಿಂತಿಸಬೇಡ. ಮಹಾರಾಣಿ, ಏನು ಯೋಚಿಸುತ್ತಿರುವಿರಿ? ಮಂಥರೆ, ನಿನ್ನನ್ನೊಂದು ಮಾತು ಕೇಳಬೇಕು. ಒಂದಲ್ಲ 100 ಮಾತು ಕೇಳಿ. ಮಂಥರೆ, ನೀನು ರಾಮನಿಗೆ 14 ವರ್ಷ ವನವಾಸವನ್ನು ಕೇಳು ಎಂದು ಹೀಗೆ ಹೇಳಿದೆ. ಅದಕ್ಕಿಂತ ಕಡಿಮೆ ಅವಧಿಯನ್ನು ಕೇಳಬಹುದಿತ್ತಲ್ಲವೇ? ಮಹಾರಾಣಿ, 14 ವರ್ಷಗಳ ಕಾಲ ಎಂದರೆ ಕಡಿಮೆ ಅವಧಿಯಲ್ಲ. ನಮ್ಮ ಭರತನ ಹಿತದೃಷ್ಟಿಯಿಂದ ಅಷ್ಟು ವರ್ಷಗಳೆಂದು ಹೇಳಿದ್ದು. ಭರತನ ಹಿತದೃಷ್ಟಿಯಿಂದಲೇ? ಹೌದು ಮಹಾರಾಣಿ. ಈ 14 ವರ್ಷಗಳ ಕಾಲ ರಾಮ ಕಾಡಿನಲ್ಲಿ ಅಲೆದು ನಾಗರಿಕತೆಯನ್ನು ಮರೆತು ಕಾಡು ಮನುಷ್ಯನಂತೆ ಆಗುತ್ತಾನೆ. ಗೆಡ್ಡೆ ಗೆಣಸುಗಳನ್ನು ತಿಂದು ದೇಹದ ಸತ್ವವನ್ನೆಲ್ಲ ಕಳೆದುಕೊಂಡು ಅಕಾಲ ವೃದ್ಧನಾಗಿ ನಿತ್ರಾಣನಾಗುತ್ತಾನೆ.
ಈ 14 ವರ್ಷಗಳಲ್ಲಿ ನಮ್ಮ ಭರತ ಎಲ್ಲ ಸಾಮಂತರ ಅಧಿಕಾರಿಗಳ ಗಣ್ಯರ ವಿಶ್ವಾಸ ಪಡೆದು ಬಲಾಢ್ಯನಾಗುತ್ತಾನೆ. ಒಂದು ವೇಳೆ 14 ವರ್ಷಗಳ ನಂತರ ಬಂದ ರಾಮ ದುರ್ಬಲ ರಾಮನಿಂದ ನಮ್ಮ ಭರತನನ್ನು ಏನು ಮಾಡಲು ಆಗುವುದಿಲ್ಲ. ನಮ್ಮ ಭರತನ ಅಧಿಕಾರ ಸುಭದ್ರವಾಗಿ ಶಾಶ್ವತವಾಗಿ ಇರುತ್ತದೆ ಮಹಾರಾಣಿ. ಭಲೆ ಮಂತರೆ ಭಲೆ, ನಿನ್ನ ಉಪಾಯಕ್ಕೆ ಸಾಟಿಯೇ ಇಲ್ಲ. ಅದಿರಲಿ, ರಾಜಮಾತೆಯಾಗಿ ಮೆರೆಯಬೇಕಾದ ನೀವು ಹೀಗೆ ಮಂಕಾಗಿ ಕೂರಬಾರದು. ಆದರೆ ಆ ನನ್ನ ಆಸೆ ಈಡೇರುವುದೋ ಇಲ್ಲವೋ ಎಂಬ ಸಂದೇಹವಾಗುತ್ತಿದೆ ಮಂಥರೆ. ಏಕೆ ಮಹಾರಾಣಿ, ಏಕೆ ಈ ನಿರಾಸೆ? ಮಂಥರೆ, ರಾಮನೇನೋ ವನವಾಸಕ್ಕೆ ಹೊರಟು ಹೋದ. ಆದರೆ ಭರತನಿನ್ನೂ ಬರಲಿಲ್ಲ. ಇಲ್ಲಿ ನಡೆದ ವಿಚಾರವೆಲ್ಲ ಅವನಿಗೆ ತಿಳಿದು ಬಿಟ್ಟಿದೆಯೇ? ಪ್ರಜೆಗಳ ನಿಂದನೆಯನ್ನು ಎದುರಿಸಬೇಕಾಗಬಹುದೆಂದು ಅವನು ಹಿಂಜರಿಯುತ್ತಿದ್ದಾನೆಯೇ ಮಂತರೆ? ಮಹಾರಾಣಿ, ವೃಥಾ ಕಲ್ಪನೆ ಮಾಡಿಕೊಂಡು ಚಿಂತಿಸುವ ಅಗತ್ಯವಿಲ್ಲ. ಭರತನಿಗೆ ಇಲ್ಲಿಯ ವಿಷಯಗಳು ತಿಳಿಯಲು ಸಾಧ್ಯವೇ ಇಲ್ಲ. ಒಂದು ವೇಳೆ ತಿಳಿದರೂ ಅವನು ಇನ್ನೂ ಬೇಗ ಬರುತ್ತಾನೆ ಹೊರತು ಹಿಂಜರಿಯುವುದಿಲ್ಲ. ಕೈಕೆ ರಾಜ್ಯದಿಂದ ಅಯೋಧ್ಯೆಗೆ ಬರಲು ಸಾಕಷ್ಟು ಸಮಯ ಹಿಡಿಯುತ್ತದೆ ಮಹಾರಾಣಿ. ಭರತ ಬರುತ್ತಾನೆ, ಬಂದೇ ಬರುತ್ತಾನೆ. ಧೈರ್ಯವಾಗಿರಿ. ಲಕ್ಷ್ಮಣ, ನೋಡು, ಸೂರ್ಯೋದಯದ ನೋಟ ಎಷ್ಟು ಸುಂದರವಾಗಿದೆ ನೋಡು. ಪಕ್ಷಿಗಳು ಮಧುರವಾಗಿ ಕಲಕಲ ನಿನಾದ ಮಾಡುತ್ತಿವೆ. ನವಿಲುಗಳ ಆನಂದದಾಯಕವಾದ ಕೇಕೆ ಅರಣ್ಯ ಪ್ರದೇಶದಿಂದ ಕೇಳಿ ಬರುತ್ತಿದೆ. ಈ ಪವಿತ್ರವಾದ ಗಂಗಾ ನದಿಯನ್ನು ದಾಟಿ ಹೋಗಬೇಕಾದ ಸಮಯ ಬಂದಿದೆ. ಮಿತ್ರ ಗುಹ, ನಮಗೆ ಕೂಡಲೇ ಒಂದು ಸದೃಢವಾದ ನಾವೆ ಹಾಗೂ ಸಮರ್ಥನಾದ ಒಬ್ಬ ನಾವಿಕನ ಅಗತ್ಯವಿದೆ. ಕೂಡಲೇ ವ್ಯವಸ್ಥೆ ಮಾಡುತ್ತೇನೆ ಪ್ರಭು. ಮಹಾಮಂತ್ರಿ ಸುಮಂತ್ರರೇ, ತಾವು ಅಯೋಧ್ಯೆಗೆ ಹಿಂದಿರುಗಿ ದುಃಖಿತರಾದ ನನ್ನ ತಂದೆಯವರ ಯೋಗಕ್ಷೇಮದ ಕಡೆ ಗಮನ ಹರಿಸಿ. ತಂದೆಯವರ ಆಕಾಂಕ್ಷೆಯಂತೆ ನಾವು ಇಲ್ಲಿಯವರೆಗೂ ರಥದಲ್ಲಿ ಬಂದುದಾಯಿತು. ಇನ್ನು ಮುಂದೆ ನಾವು ಕಾಲ್ನಡೆಯಲ್ಲಿ ಅರಣ್ಯ ಪ್ರವೇಶ ಮಾಡಬೇಕು. ತಾವು ರಥದೊಂದಿಗೆ ಅಯೋಧ್ಯದ ಕಡೆಗೆ ಪ್ರಯಾಣ ಬೆಳೆಸಿ. ರಾಮಚಂದ್ರ, ದಯಮಾಡಿ ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗಿ. ಬರಿದಾದ ಆ ರಥದಲ್ಲಿ ದುಃಖ ತಪ್ತ ಅಯೋಧ್ಯೆಗೆ ಹೇಗೆ ಹೋಗಲಿ? ಪ್ರಜೆಗಳು ನಿಮ್ಮನ್ನು ಎಲ್ಲಿ ಬಿಟ್ಟು ಬಂದೆ ಎಂದು ಕೇಳಿದರೆ ನಾನು ಏನೆಂದು ಹೇಳಲಿ? ಆ ನಿರಾಸೆಯ ಮುಖಗಳನ್ನು ನಾನು ನೋಡಲಾರೆ. ನಾನು ಹೋಗುವುದಿಲ್ಲ. ಅಮಾತ್ಯರೇ, ತಾವು ಜ್ಞಾನಿಗಳು, ನನಗಿಂತ ಹಿರಿಯರು, ಸಂದರ್ಭದ ಸೂಕ್ಷ್ಮಗಳನ್ನು ಅರಿಯಬಲ್ಲ ವಿವೇಕಿಗಳು. ತಾವು ಹೀಗೆ ಭಾವುಕತೆಗೆ ವಶವಾಗಿ
ಕರ್ತವ್ಯವನ್ನು ಕಡೆಗಣಿಸಬಾರದು. ರಾಮಚಂದ್ರ, ನಾನು ಮಂತ್ರಿಯಾಗಿದ್ದರೆ ತಾನೇ ಕರ್ತವ್ಯದ ಬಂಧನ. ಆ ಮಂತ್ರಿ ಪದವಿಯನ್ನು ನಾನು ತ್ಯಜಿಸುತ್ತೇನೆ. ಅಮಾತ್ಯರೇ, ತಾವು ಕೇವಲ ಸಂಬಳದ ಮಂತ್ರಿಗಳು ಅಥವಾ ನಮ್ಮ ಸಾಮ್ರಾಜ್ಯಕ್ಕೆ ಸಿಂಹಾಸನಕ್ಕೆ ನಿಷ್ಠರಾದ ಮಂತ್ರಿಗಳು? ಸುಮಂತ್ರ, ಇಷ್ಟು ವರ್ಷಗಳ ಕಾಲ ಕಾಯ ವಾಚ ಮನಸ ಸಾಮ್ರಾಜ್ಯದ ಸೇವೆಯನ್ನು ಮಾಡಿ ಈಗ ಮಂತ್ರಿ ಪದವಿಯನ್ನೇ ಬಿಡುವೆನೆನ್ನುವುದು ಎಷ್ಟು ಸರಿ? ರಾಮಚಂದ್ರ, ನಿಮ್ಮ ತಂದೆಯವರು ತಾಯಿ ಕೌಸಲ್ಯಾದೇವಿ, ಸುಮಿತ್ರಾದೇವಿಯವರಿಗೆ ನಿಮ್ಮನ್ನು ಅರಣ್ಯದಲ್ಲಿ ಬಿಟ್ಟು ಬಂದ ಅಪ್ರಿಯವಾದ ವಿಷಯವನ್ನು ಹೇಳುವುದು ನನ್ನ ಮನಸ್ಸಿಗೆ ತುಂಬ ಕಷ್ಟವಾಗುತ್ತದೆ. ಅದೇ ಕರ್ತವ್ಯದ ದೃಷ್ಟಿಯಿಂದ ತಾವು ಅಯೋಧ್ಯೆಗೆ ಹಿಂದಿರುಗಬೇಕು. ನೀವು 14 ವರ್ಷಗಳ ಕಾಲ ನಮ್ಮೊಂದಿಗೆ ಅರಣ್ಯವಾಸ ಮಾಡುವುದು ಸಾಧ್ಯವೇ ಮಹಾಮಂತ್ರಿಗಳೇ? ನಿಮಗೆ ಸಾಧ್ಯವಾದರೆ ನನಗೇಕೆ ಸಾಧ್ಯವಾಗುವುದಿಲ್ಲ ರಾಮಚಂದ್ರ? ನಿಮ್ಮೊಡನೆ ಅರಣ್ಯದಲ್ಲಿರುವುದೇ ನನಗೆ ಪರಮ ಸುಖ. ಅಮಾತ್ಯರೇ, ಪ್ರಿಯ ಮಿತ್ರನಾದ ಸಜ್ಜನ ರಾಜ ಗುಹನ ಸಹಾಯದಿಂದ ನಾವು ಯಶಸ್ವಿಯಾಗಿ ಗಂಗಾ ನದಿಯನ್ನು ದಾಟಿ ಅರಣ್ಯ ಪ್ರವೇಶ ಮಾಡಿರುವ ವಿಷಯವನ್ನು ತಾವು ನನ್ನ ತಂದೆಯವರಿಗೆ ತಾಯಂದ್ರಿಗೆ ತಿಳಿಸುವ ಹೊಣೆ ನಿಮ್ಮದಲ್ಲವೇ? ಅವರಿಗೆ ಅಷ್ಟಾದರೂ ಸಮಾಧಾನ ಸಿಗಬೇಕಲ್ಲವೇ? ಆ ಹೊಣೆಯನ್ನು ಬೇರೆ ಯಾರಾದರೂ ವಹಿಸಿಕೊಳ್ಳಬಹುದು ರಾಮಚಂದ್ರ, ನಾನೇ ಆಗಬೇಕೆಂದಿಲ್ಲ. ಇಲ್ಲ ಸುಮಂತ್ರರೇ, ಇದು ಯಾರೋ ವಹಿಸಿಕೊಳ್ಳಬಲ್ಲ ಹೊಣೆಯಲ್ಲ. ನಿಮ್ಮಂಥ ನಂಬಿಕೆಯವರೇ ಆಗಿರಬೇಕು. ಜೊತೆಗೆ ಭರತನು ಸೇರಿದಂತೆ ಒಂದು ಮುಖ್ಯವಾದ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕಾಗಿದೆ. ಸಂದೇಶವೇ? ಹೌದಾ ಮಾತ್ಯರೇ, ಎಲ್ಲಕ್ಕಿಂತ ಮುಖ್ಯವಾದ ಮತ್ತೊಂದು ಗುರುತರವಾದ ಸಂದೇಶವಿದೆ. ಅದೇನೆಂದು ಹೇಳು ರಾಮಚಂದ್ರ. ಅಮಾತ್ಯರೇ, ನನ್ನ ಕಿರಿಯ ಮಾತೆ ಕೈಕೇಯಿ ದೇವಿಯವರಿಗೆ ನಾನು ವನವಾಸಕ್ಕೆ ಅರಣ್ಯ ಪ್ರವೇಶ ಮಾಡಿದೆನೆಂದು ಅವರಿಗೆ ನಂಬಿಕೆ ಹೇಗೆ ಬರುವುದು? ಯಾರೋ ಹೇಳಿದ ಮಾತನ್ನು ಅವರು ನಂಬುತ್ತಾರೆಯೇ? ಮತ್ತೆ ನನ್ನ ತಂದೆಯವರ ಮೇಲೆ ವಚನ ಭ್ರಷ್ಟತೆಯ ಆರೋಪವನ್ನು ಹೊರಿಸಬಹುದಲ್ಲವೇ? ಮಹಾಮಂತ್ರಿಗಳೇ, ತಾವು ದಯವಿಟ್ಟು ಅಯೋಧ್ಯೆಗೆ ಹಿಂದಿರುಗಿ ನಮ್ಮ ವಾರ್ತೆಯನ್ನು ಎಲ್ಲರಿಗೂ ತಿಳಿಸಿ ಇದೊಂದು ಉಪಕಾರ ನಮಗಾಗಿ ಮಾಡಿಕೊಡಿ. ಪ್ರಭು ರಾಮಚಂದ್ರ, ತಾವು ಬಯಸಿದಂತೆ ಸಾಗರದಂತಿರುವ ಈ ಗಂಗಾ ನದಿಯನ್ನು ದಾಟಲು ನಾವೆಯೂ ಸಿದ್ಧವಾಗಿದೆ. ಬನ್ನಿ, ನಾವೆಯಲ್ಲಿ ಕುಳಿತುಕೊಳ್ಳಿ. ಮಿತ್ರ, ನಿನ್ನ ಸ್ನೇಹಪೂರ್ವಕವಾದ ಸಹಾಯವನ್ನು ನಾನು ಎಂದು ಮರೆಯಲಾರೆ. ಪ್ರಭು, ಒಂದು ವಿನಂತಿ. ಕೇಳು ಮಿತ್ರ, ಹಿಂಜರಿಬೇಡ. ಪ್ರಭು, ನಾವು ಅರಣ್ಯವಾಸಿಗಳು. ನಮ್ಮ ಮನೆ ಇರುವುದು ಈ ಅರಣ್ಯದಲ್ಲಿಯೇ. ವನವಾಸಕ್ಕೆ ನೀವು ಅಲ್ಲಿ ಇಲ್ಲಿ ಏಕೆ ಹೋಗಬೇಕು? ನನ್ನ ಮನೆಯಲ್ಲಿ ಇದ್ದು 14 ವರ್ಷಗಳ ವನವಾಸವನ್ನು ಪೂರೈಸಬಹುದಲ್ಲವೇ? ಗುಹಾ, ವನವಾಸವೆಂದರೆ ವನ ಮಧ್ಯದಲ್ಲಿರುವ ಅರಮನೆಯಲ್ಲಿ ವಾಸ ಮಾಡುವುದಲ್ಲ. ನಿರ್ಜನವಾದ ಅರಣ್ಯದಲ್ಲಿ ತಾಪಸನಂತೆ ಬದುಕುವುದೇ ನಿಜವಾದ ವನವಾಸ. ಅಂದರೆ ಋಷಿಮುನಿಗಳಂತೆ ಬದುಕಬೇಕೇ? ಹೌದು ಮಿತ್ರ, ಅದೇ ನಿಯಮ, ಅದೇ ಕರ್ತವ್ಯ, ಅದೇ ನಾನು ಪಾಲಿಸಬೇಕಾದ ಧರ್ಮ. ಮಿತ್ರ, ನನಗಾಗಿ ಇನ್ನೊಂದು ಸಹಾಯ ಮಾಡುತ್ತೀಯಾ? ಹೇಳಿ ಪ್ರಭು. ನಾನು ಅರಣ್ಯ ಪ್ರವೇಶಕ್ಕೆ ಮೊದಲು ಜಟಾಧಾರಿಯಾಗಬೇಕು. ನಾನು ಇಲ್ಲಿಂದ ಜಟಾಧಾರಿಯಾಗಿ ಅರಣ್ಯ ಪ್ರವೇಶ ಮಾಡಬೇಕು. ನನ್ನ ಶಿರಕೇಶವನ್ನು ಜಟೆಯಾಗಿ ರೂಪಿಸಿಕೊಳ್ಳಬೇಕು. ಅದಕ್ಕಾಗಿ ಸ್ವಲ್ಪ ಆಲದ ಮರದ ಹಾಲನ್ನು ತಂದು ಕೊಡುತ್ತೀಯಾ? ಪ್ರಭು, ತಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಈಗಲೇ ತರುತ್ತೇನೆ.
ಶ್ರೀರಾಮಚಂದ್ರ, ಇದೇ ಆಲದ ಮರದ ಹಾಲು, ಸ್ವೀಕರಿಸಿ. ಒಳ್ಳೆಯದು. ಇದನ್ನು ಶಿರಕ್ಕೆ ಲೇಪಿಸಿಕೊಂಡು ಜಟೆಯನ್ನು ಕಟ್ಟಿಕೊಳ್ಳಬಹುದು. ಶ್ರೀರಾಮಚಂದ್ರ, ಲಕ್ಷ್ಮಣ ಕುಮಾರ, ನೀವು ಜಟೆ ಕಟ್ಟಿಕೊಂಡು ಒಳ್ಳೆಯ ಋಷಿಗಳ ಹಾಗೆ ಕಾಣುತ್ತಿದ್ದೀರಿ. ಮಿತ್ರ, ವನವಾಸದಲ್ಲಿ ಹೀಗಿರುವುದೇ ಸರಿಯಾದದ್ದು. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಸುಮಿತ್ರ, ಸುಮಂತ್ರ ಬಂದೆಯ? ರಾಮನನ್ನು ಅರಣ್ಯಕ್ಕೆ ಬಿಟ್ಟು ಬಂದೆಯ? ರಾಮ ಹೇಗಿದ್ದಾನೆ? ಸೀತೆ ಹೇಗಿದ್ದಾಳೆ? ಲಕ್ಷ್ಮಣ ಹೇಗಿದ್ದಾನೆ? ನನ್ನ ರಾಮ ಏನು ಹೇಳಿದ? ನೊಂದುಕೊಂಡನೆ, ಸಂಕಟಪಟ್ಟನೆ. ಅವನ ಮನಸ್ಥಿತಿ ಹೇಗಿತ್ತು? ಹೇಳು, ಎಲ್ಲ ವಿಷಯಗಳನ್ನು ವಿವರವಾಗಿ ಹೇಳು. ಶಾಂತರಾಗಿ ಪ್ರಭು. ನೀವು ಕೇಳುತ್ತಿರುವ ಪ್ರಶ್ನೆಗಳ ಸರಮಾಲೆಯನ್ನು ಕೇಳುತ್ತಿದ್ದರೆ ರಾಮಚಂದ್ರನ ಬಗ್ಗೆ ನಿಮ್ಮ ಭಾವೋನ್ಮಾದ ನನಗೆ ಅರ್ಥವಾಗುತ್ತದೆ. ಎಲ್ಲವನ್ನೂ ಹೇಳುತ್ತೇನೆ, ಸಾವಧಾನದಿಂದ ಕೇಳಿ ಪ್ರಭು. ಸುಮಂತ್ರ, ರಾಮನ ವಿಷಯವನ್ನು ಕೇಳಲು ನನ್ನ ಜೀವ ತವಕಪಡುತ್ತಿದೆ. ಹೇಳು ಸುಮಂತ್ರ, ಎಲ್ಲವನ್ನೂ ಹೇಳು. ಪ್ರಭು, ರಾಮಚಂದ್ರ ನನಗೆ ಅಯೋಧ್ಯೆಗೆ ಹಿಂತಿರುಗಲು ಹೇಳಿದಾಗ ನನಗೆ ಬಹಳ ಸಂಕಟವಾಯಿತು. ಅವರನ್ನು ಅರಣ್ಯದಲ್ಲೇ ಬಿಟ್ಟು ಬರಿಗೈಯಲ್ಲಿ ಹಿಂತಿರುಗಲು ಮನಸ್ಸಾಗದೆ ನಾನು ಅವರೊಂದಿಗೆ ಇರುವೆನೆಂದು ಪರಿಪರಿಯಾಗಿ ಕೇಳಿಕೊಂಡೆ. ಆದರೆ ತಮ್ಮ ಯೋಗಕ್ಷೇಮವನ್ನು ನೆಪ ಮಾಡಿ ನಾನು ಅಯೋಧ್ಯೆಗೆ ಹಿಂತಿರುಗುವಂತೆ ರಾಮಚಂದ್ರ ಮಾಡಿದ. ರಾಮ ಇನ್ನೇನು ಹೇಳಿದ? ಹೇಳುತ್ತೇನೆ ಪ್ರಭು. ಅಮಾತ್ಯರೇ, ನನ್ನ ತಂದೆಯವರಿಗೆ ತಮ್ಮಂಥ ಸಹೃದಯ ಬಂಧು ಮಿತ್ರ ಇನ್ನೊಬ್ಬರಿಲ್ಲ. ತಾವು ದಯವಿಟ್ಟು ಅಯೋಧ್ಯೆಗೆ ಹಿಂದಿರುಗಿ ನನ್ನ ತಂದೆಯವರಿಗೆ ನಮ್ಮ ಕ್ಷೇಮದ ವಿಚಾರವನ್ನು ತಿಳಿಸಿ ಅವರು ಶೋಕಿಸದಂತೆ ನೋಡಿಕೊಳ್ಳಿ. ಸೂಕ್ತವಾದ ಮಾತುಗಳಿಂದ ಅವರನ್ನು ಸಮಾಧಾನಪಡಿಸಿ. ಪುತ್ರ ಶೋಕದಿಂದ ತತ್ತರಿಸಿರುವ ನನ್ನ ತಂದೆಯವರಿಗೆ ತಮ್ಮಂಥ ಆತ್ಮೀಯರ ಆಸರೆ ಬಹಳ ಅಗತ್ಯವಿದೆ. ಹೀಗೆ ಹೇಳಿ ರಾಮಚಂದ್ರ ನಾನು ಅಯೋಧ್ಯೆಗೆ ಹಿಂತಿರುಗುವಂತೆ ಮಾಡಿದ. ಅಷ್ಟು ಮಾತ್ರವಲ್ಲ, ರಾಮಚಂದ್ರ ಮಹಾರಾಣಿ ಕೈಕೇಯಿಯವರ ಬಗ್ಗೆಯೂ ಒಳ್ಳೆಯ ಮಾತುಗಳನ್ನೇ ಆಡಿದ. ಆ ದುಷ್ಟೆಯ ಬಗ್ಗೆ ನನ್ನ ರಾಮ ಏನು ಹೇಳಿದ? ಮಹಾತ್ಮರಾದ ನನ್ನ ತಂದೆಯವರಿಗೆ ಕಿರಿಯ ಮಾತೆ ಕೈಕೇಯಿ ದೇವಿಯವರಿಗೆ ಪ್ರಿಯವಾದ ಯಾವ ಕಾರ್ಯವನ್ನು ಮಾಡಲು ಹೇಳಿದರೂ ಅದನ್ನು ನಿಶ್ಶಂಕೆಯಿಂದ ಮಾಡಬೇಕು. ನನ್ನ ತಂದೆಯವರಿಗೆ ಯಾವ ನೋವು ಉಂಟಾಗಬಾರದು. ಅವರ ಸಂತೋಷವೇ
ನಮ್ಮೆಲ್ಲರ ಕರ್ತವ್ಯ. ದುಃಖವನ್ನೇ ಕಂಡರಿಯದ ನನ್ನ ತಂದೆಯವರಿಗೆ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ವಿಷಯನ್ನು ಅವರಿಗೆ ತಿಳಿಸಿ. ನನ್ನ ಪ್ರಿಯ ಪುತ್ರ ರಾಮಚಂದ್ರ ಅಂತಹ ಕಷ್ಟಕರವಾದ ವನವಾಸದಲ್ಲಿದ್ದರೂ ನಮ್ಮ ಕ್ಷೇಮ ಸಂತೋಷಕ್ಕಾಗಿ ಚಿಂತಿಸುತ್ತಿರುವೆಯಲ್ಲ. ನಿನ್ನಂತಹ ಪುತ್ರನಿಗೆ ಎಂತಹ ಅನ್ಯಾಯ ಮಾಡಿಬಿಟ್ಟೆ. ಇಷ್ಟೇ ಅಲ್ಲ ಪ್ರಭು, ತಾವು ದುಃಖಿಸಬಾರದೆಂದು ರಾಮಚಂದ್ರ ಪರಿಪರಿಯಾಗಿ ಹೇಳಿದ್ದಾನೆ. ತಂದೆ, ನಾನು, ಲಕ್ಷ್ಮಣ, ಸೀತೆ ಅಯೋಧ್ಯೆಯಿಂದ ದೂರ ಹೋದೆವೆಂದು ತಾವು ಸಂಕಟ ಪಡಬಾರದು. ನಾವು ಸಂಕಟ ಪಡುತ್ತಿಲ್ಲ. 14 ವರ್ಷಗಳು ಕಳೆದ ಕೂಡಲೇ ನಮ್ಮನ್ನು ನೀವು ಮತ್ತೆ ನೋಡುತ್ತೀರಿ. ಈ ವಿಷಯವನ್ನು ತಾವು ತಂದೆಯವರಿಗೆ ತಿಳಿಸಿ ಸುಮಂತ್ರರೇ. ನನ್ನ ಮಾತೆ, ಲಕ್ಷ್ಮಣನ ಮಾತೆ, ಕೈಕೆಯ ಮಾತೆಯವರನ್ನು ಕೂಡ ಒಳ್ಳೆಯ ಮಾತುಗಳಿಂದ ಸಾಂತ್ವನಗೊಳಿಸಿ ಎಲ್ಲರಿಗೂ ನಮ್ಮ ವಂದನೆಗಳನ್ನು ತಿಳಿಸಿ. ನನ್ನ ಪ್ರಿಯ ಸೋದರ ಭರತನಿಗೆ ಸಂತೋಷದಿಂದ ಪಟ್ಟ ಕಟ್ಟಿ ನಮ್ಮ ವಿಯೋಗದ ದುಃಖವನ್ನು ಮರೆಯುವಂತೆ ನನ್ನ ತಂದೆಯವರಿಗೆ ನಮ್ಮ ಭಿನ್ನಹವನ್ನು ಮನವರಿಕೆ ಮಾಡಿಕೊಡಿ. ಭರತ ಅಯೋಧ್ಯೆಗೆ ಬಂದ ನಂತರ ಅವನಿಗೆ ಏನು ಹೇಳಬೇಕೆಂಬುದನ್ನು ಕೂಡ ರಾಮಚಂದ್ರ ತಿಳಿಸಿದ್ದಾನೆ. ಅದನ್ನು ಅವನಿಗೆ ಹೇಳಿಬಿಡಿ ಸುಮಂತ್ರ, ಅವನಿಗೆ ಹೇಳಿಬಿಡಿ. ರಾಮನ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ನನ್ನ ಹೃದಯ ಭಾರವಾಗಿದೆ. ಲಕ್ಷ್ಮಣ, ನೀನು ಸೀತೆಗೆ ಎಚ್ಚರದಿಂದ ನಾವಿಗೇರಲು ನೆರವಾಗು. ತದನಂತರ ನೀನು ನಾವಿಗೇರು, ನಂತರ ನಾನು ಏರುತ್ತೇನೆ. ಆಗಲಿ ಸಹೋದರ. ಮಾತೆ, ಮಿತ್ರ ಗುಹ, ನಿನ್ನ ಹೃದಯಪೂರ್ವಕವಾದ ಆತಿಥ್ಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಶ್ರೀರಾಮ ತೆರಳಿದ ಕಾಡಿಗೆ ಕತ್ತಲಾಯ್ತು ಅಯೋಧ್ಯೆಗೆ, ಕತ್ತಲಾಯ್ತು ಅಯೋಧ್ಯೆಗೆ. ನಿನ್ನೆ ಸಂಭ್ರಮ ಅಳೀತು, ಲೋಕ ಶೋಕದಿ ಮುಳುಗಿತು. ನಿನ್ನೆ ಸಂಭ್ರಮ ಅಳೀತು, ಲೋಕ ಶೋಕದಿ ಮುಳುಗಿತು. ನಾವಿಕ ನಡೆ. ರಾಮನ ಕಂಡು ಜನಮನ ಮರುಗಿತು, ನಾರು ಮಡಿಯಲಿ ರಾಮನ ಕಂಡು ಜನಮನ ಮರುಗಿತು, ಜನಮನ ಮರುಗಿತು. ಶ್ರೀರಾಮ ತೆರಳಿದ ಕಾಡಿಗೆ ಕತ್ತಲಾಯ್ತು ಅಯೋಧ್ಯೆಗೆ, ಕತ್ತಲಾಯ್ತು ಅಯೋಧ್ಯೆಗೆ. ತಂದೆ ಕೊಟ್ಟ ಮಾತನು ಉಳಿಸಿದ ಬಲುಧೀರನು, ತಂದೆ ಕೊಟ್ಟ ಮಾತನು ಉಳಿಸಿದ ಬಲುಧೀರನು. ರಾಜ್ಯ ಭೋಗವ ತೊರೆದನು, ದುಗುಡವಿಲ್ಲದೆ ನಡೆದನು. ರಾಜ್ಯ ಭೋಗವ ತೊರೆದನು, ದುಗುಡವಿಲ್ಲದೆ ನಡೆದನು, ದುಗುಡವಿಲ್ಲದೆ ನಡೆದನು. ಶ್ರೀರಾಮ ತೆರಳಿದ ಕಾಡಿಗೆ ಕತ್ತಲಾಯ್ತು ಅಯೋಧ್ಯೆಗೆ,
ಕತ್ತಲಾಯ್ತು ಅಯೋಧ್ಯೆಗೆ. ಸಾಧ್ವಿ ಸೀತೆ ಜೊತೆಯಲಿ ಅನುಜ ಲಕ್ಷ್ಮಣ ಬಳಿಯಲಿ. ಸಾಧ್ವಿ ಸೀತೆ ಜೊತೆಯಲಿ ಅನುಜ ಲಕ್ಷ್ಮಣ ಬಳಿಯಲಿ. 14 ವರ್ಷ ವನದಲ್ಲಿ ಸತ್ಯ ಧರ್ಮ ಉಸಿರಲಿ. 14 ವರ್ಷ ವನದಲ್ಲಿ ಸತ್ಯ ಧರ್ಮ ಉಸಿರಲಿ. ಸತ್ಯ ಧರ್ಮವೇ ಉಸಿರಲಿ. ಪುತ್ರೋ ದಶರಥಸ್ಯಾಯಾಂ ಮಹಾರಾಜಸ್ಯ ಧೀಮತಃ ನಿದೇಶಂ ಪಾಲಯತ್ವೇನ ಗಂಗೆ ತ್ವದಭಿರಕ್ಷಿತಃ. 14 ಹಿ ವರ್ಷಾಣಿ ಸಮಗ್ರಾನ್ಯುಷ್ಯ ಕಾರಣನೆ ಭ್ರಾತ್ರಾ ಸಹ ಮಯಾ ಚೈವ ಪುನಃ ಪುತ್ರಾಗಮಿಷ್ಯತಿ. ಪರಮ ಪಾವನ ಗಂಗಾ ಮಾತೆ, ನನ್ನ ಪತಿ ದಶರಥ ಪುತ್ರ ಧೀಮಂತ ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ನಿನ್ನ ರಕ್ಷಣೆಯಲ್ಲಿ 14 ವರ್ಷ ಅರಣ್ಯವನ್ನು ಕಳೆದು ಇದೇ ಮಾರ್ಗವಾಗಿ ಅಯೋಧ್ಯೆಯನ್ನು ಸೇರುತ್ತಾರೆ. ನನ್ನ ಪತಿಯು ನಿನ್ನ ಅನುಗ್ರಹದಿಂದ ವನವಾಸವನ್ನು ಯಶಸ್ವಿಯಾಗಿ ಪೂರೈಸಿ ಬಂದ ನಂತರ ನಾನು ನಿನ್ನ ಪ್ರೀತಾರ್ಥವಾಗಿ 1,00,000 ಗೋವುಗಳನ್ನು, ಅನೇಕ ವಸ್ತ್ರಗಳನ್ನು, ಬಗೆ ಬಗೆಯ ಸ್ವಾದಿಷ್ಟ ಆಹಾರವನ್ನು ದಾನ ಮಾಡುತ್ತೇನೆ. ಪಾಪರಹಿತಳಾದ ಮಾತೆ, ನಿನ್ನ ಅನುಗ್ರಹದಿಂದ ಪಾಪರಹಿತನಾದ ನನ್ನ ಪತಿ ಶ್ರೀರಾಮ, ನಾನು ಮತ್ತು ಲಕ್ಷ್ಮಣನ ಜೊತೆಯಲ್ಲಿ ವನವಾಸವನ್ನು ಶುಭಪ್ರದವಾಗಿ ಮುಗಿಸಿ ಅಯೋಧ್ಯೆಗೆ ಹಿಂದಿರುಗುವಂತೆ ಕರುಣಿಸು. ಶ್ರೀರಾಮ ತೆರಳಿದ ಕಾಡಿಗೆ ಕತ್ತಲಾಯ್ತು ಅಯೋಧ್ಯೆಗೆ. ಕತ್ತಲಾಯ್ತು ಅಯೋಧ್ಯೆಗೆ. ಪದವಿ ಭೋಗವು ಕ್ಷಣಿಕವು, ಸತ್ಯ ಧರ್ಮವೇ ಅಚಲವು ಎಂದು ನಂಬಿದ ಶ್ರೀರಾಮನು ಕುಲದ ಹಿರಿಮೆ ಮೆರೆದನು. ಕುಲದ ಹಿರಿಮೆ ಮೆರೆದನು. ಶ್ರೀರಾಮ ತೆರಳಿದ ಕಾಡಿಗೆ ಕತ್ತಲಾಯ್ತು ಅಯೋಧ್ಯೆಗೆ. ಕತ್ತಲಾಯ್ತು ಅಯೋಧ್ಯೆಗೆ.